ಯಾವುದೇ ಒಂದು ಚಾನಲ್ ಮಾಡೋಕ್ಕೆ ಹೇಗೆ ಚಾನಲ್ನವ್ರು ಕಷ್ಟಪಡ್ತಾರೆ, ಹಾಗೆ ಇನ್ನೊಂದು ಶಾಲೆ ಮಾಡೋಕ್ಕೆ ಕೆಲವರು ಹೇಗೆ ಕಷ್ಟಪಡ್ತಾರೆ. ಹಾಗೆ ನೋಡು, ಒಂದು ಮಜಾ ಇದೆ. ಸಂಸ್ಥೆ ಕಟ್ಟೋದು ಬೇರೆ, ಸಂಸ್ಥೆಗೆ ಕಟ್ಟಡ ಕಟ್ಟೋದು ಬೇರೆ, ಮತ್ತು ಟೀಮ್ ಬಿಲ್ಡಿಂಗ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಅನೇಕ ವಸ್ತು ವಿಷಯಗಳನ್ನು ಸಂಗ್ರಹಿಸಿಕೊಂಡು ಆ ಹುಡುಗರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬೋದು ಬೇರೆ, ಮತ್ತು ಅವರಲ್ಲಿ ಕಲಾ ಪ್ರೋತ್ಸಾಹಕವಾದ ಗುಣಗಳನ್ನ ತುಂಬೋದು ಎಲ್ಲ ಬೇರೆ 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 ಬೇರೆ. ಟಿ ವಿ ಸಿನಿಮಾ ನಾಟಕ ಆ್ಯಕ್ಟ್ ಮಾಡ್ಕೊಂಡು ಬರೋದು ಕಷ್ಟ ಆಗ್ತಾ ಇರಲಿಲ್ಲ. ಒಂದು 40 ಜನ ಒಟ್ಟಿಗೆ ಸೇರಿಸ್ಕೋಬೇಕು, ಅವರ ಹಿನ್ನೆಲೆಗಳನ್ನ ಅರ್ಥ ಮಾಡ್ಕೋಬೇಕು, ಅವರಿಗೆ ಪ್ಲೇ ರೀಡಿಂಗ್ ಮಾಡಿಸ್ಬೇಕು, ಅವರಿಗೆ ನಾಟಕವನ್ನು ಓದಿಸಿದ್ದಾದಮೇಲೆ ಪಾತ್ರಗಳನ್ನ ಹಂಚಬೇಕು. ಇದು ರೈತನ ಕೆಲಸ, ಶ್ರಮಿಕ ಪರಂಪರೆಯ ಕೆಲಸ ಇದು. ಅದಕ್ಕೆ ರಂಗಭೂಮಿ ಅಂತ ಇಟ್ಟಿದ್ದಾರೆ ನೋಡು, ಭೂಮಿಗಂಟಿದ ಕೆಲಸ ಇದು. ಪುಣ್ಯಕ್ಕೆ ಜನ ಇನ್ನೂ ಪ್ರೀತಿ ಮಾಡ್ತಾ ಇದ್ದಾರೆ ನನ್ನನ್ನು. ಭೂಮಿಯಲ್ಲಿ, ರಂಗಭೂಮಿಯಲ್ಲಿ, ಟಿ ವಿನಲ್ಲಿ, ಸಿನಿಮಾದಲ್ಲಿ 3 ಕ್ಷೇತ್ರದಲ್ಲೂ ಉಳಿಸ್ಕೊಂಡಿದ್ದಾರೆ. ನಟನನ್ನು ತಯಾರಿ ಮಾಡುವಲ್ಲಿ, ಅವನ ಭಾಷೆಯನ್ನು ಬೆಳೆಸೋದ್ರಲ್ಲಿ ನಾನೊಬ್ಬ ಶಕ್ತಿ ಇದೆ, ನಾನೊಬ್ಬ ಅಷ್ಟು ಮಾತ್ರ ಅನ್ಕೋತೀನಿ. ಜನ ನನ್ನ ಎಕ್ಸ್ಟ್ರಾ ಬೋನಸ್ ಆಗಿ ನಟ ಅಂತ ಗುರುತಿಸ್ಕೊಂಡ್ರು, ನಾಟಕಗಳಲ್ಲಿ ನಿರ್ದೇಶಕ ಅಂದರು, ಸಂಘಟಕ ಅಂದರು. ಅದೆಲ್ಲ ಜನ ಕೊಟ್ಟ ಪ್ರೀತಿಯ ಕಾಣಿಕೆ ಅಷ್ಟೇ. ಓಕೆ ಸರ್, ಈಗ ಏನು ಅಂತಂದರೆ ಈ ಸಂಸ್ಥೆಯನ್ನು ಕಟ್ಟೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ರೆ, ಎಷ್ಟು ಸ್ಟ್ರಗಲ್ ಆಯಿತು ನಿಮಗೆ ಅಂತ? ಸಹಜವಾಗಿ ಆಗಲೇಬೇಕಲ್ಲ ಗೆಳತಿ. ಯಾವುದೇ ಒಂದು ಚಾನಲ್ ಮಾಡೋಕ್ಕೆ ಹೇಗೆ ಚಾನಲ್ನವ್ರು ಕಷ್ಟಪಡ್ತಾರೆ, ಹಾಗೆ ಇನ್ನೊಂದು ಶಾಲೆ ಮಾಡೋಕ್ಕೆ ಕೆಲವರು ಹೇಗೆ ಕಷ್ಟಪಡ್ತಾರೆ. ಹಾಗೆ ನೋಡು, ಒಂದು ಮಜಾ ಇದೆ. ಸಂಸ್ಥೆ ಕಟ್ಟೋದು ಬೇರೆ, ಸಂಸ್ಥೆಗೆ ಕಟ್ಟಡ ಕಟ್ಟೋದು ಬೇರೆ, ಮತ್ತು ಟೀಮ್ ಬಿಲ್ಡಿಂಗ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಅನೇಕ ವಸ್ತು ವಿಷಯಗಳನ್ನು ಸಂಗ್ರಹಿಸಿಕೊಂಡು ಆ ಹುಡುಗರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬೋದು ಬೇರೆ, ಮತ್ತು ಅವರಲ್ಲಿ ಕಲಾ ಪ್ರೋತ್ಸಾಹಕವಾದ ಗುಣಗಳನ್ನ ತುಂಬೋದು ಎಲ್ಲ ಬೇರೆ 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 ಬೇರೆ. ಇವೆಲ್ಲವನ್ನೂ ಒಬ್ಬನೇ ವ್ಯಕ್ತಿ ಮಾಡೋದು ತುಂಬ ಸಲ ಕಷ್ಟ ಆಗುತ್ತೆ. ನನಗೆ ತುಂಬ ಸಲ ಕಷ್ಟ ಆಗ್ತಾ ಇದೇನು ಅಂದರೆ, ಟಿ ವಿ ಸಿನಿಮಾ ನಾಟಕ ಆ್ಯಕ್ಟ್ ಮಾಡ್ಕೊಂಡು ಬರೋದು ಕಷ್ಟ ಆಗ್ತಾ ಇರಲಿಲ್ಲ. ಆದರೆ ಸಂಸ್ಥೆ ಅಂತ ಕಟ್ಟೋದಕ್ಕೆ ಶುರು ಮಾಡಿದಾಗ ಒಂದು 40 ಜನ ಒಟ್ಟಿಗೆ ಸೇರಿಸ್ಕೋಬೇಕು, ಅವರ ಹಿನ್ನೆಲೆಗಳನ್ನ ಅರ್ಥ ಮಾಡ್ಕೋಬೇಕು, ಅವರಿಗೆ ಪ್ಲೇ ರೀಡಿಂಗ್ ಮಾಡಿಸ್ಬೇಕು, ಅವರಿಗೆ ನಾಟಕವನ್ನು ಓದಿಸಿದ್ದಾದಮೇಲೆ ಪಾತ್ರಗಳನ್ನ ಹಂಚಬೇಕು, ಮತ್ತು ಪಾತ್ರಗಳು ಹಂಚಿದ ಮೇಲೆ ಪಾತ್ರಗಳು ಓದೋ ಕೆಲಸ ಮಾಡಬೇಕು, ಆಮೇಲೆ ಬ್ಲಾಕಿಂಗ್ ಮಾಡಬೇಕು, ಆಮೇಲೆ ಪಾಲಿಷಿಂಗ್ ಮಾಡಬೇಕು, ಆಮೇಲೆ ಕಾಸ್ಟ್ಯೂಮ್ ರಿಹರ್ಸಲ್ಲು, ಮೇಕಪ್ ರಿಹರ್ಸಲ್ಲು, ಮತ್ತು ಡ್ರೆಸ್ ರಿಹರ್ಸಲ್ ಮಾಡಿಸ್ಬೇಕು, ರಂಗಮಂದಿರ ಬುಕ್ ಮಾಡಬೇಕು. ಆಮೇಲೆ ಎಲ್ಲ ಮಾಡೋದ್ರ ಜೊತೆಗೆ ಮ್ಯೂಸಿಕ್ನ ಹೊಂದಿಸ್ಬೇಕು, ಹಾಡೋರ್ಗೆ ಅಭ್ಯಾಸ ಮಾಡಬೇಕು, ಪಬ್ಲಿಸಿಟಿ ಮಾಡಬೇಕು. ಎಲ್ಲ ಮಾಡಿ ಜನ ಬರ್ತಾರೆ ಅಂತ ಕಾಯ್ಕೊಂಡು ಕೂತ್ಕೋಬೇಕು. ಇದು ರೈತನ ಕೆಲಸ, ಶ್ರಮಿಕ ಪರಂಪರೆಯ ಕೆಲಸ ಇದು. ಅದಕ್ಕೆ ರಂಗಭೂಮಿ ಅಂತ ಇಟ್ಟಿದ್ದಾರೆ ನೋಡು, ಭೂಮಿಗಂಟಿದ ಕೆಲಸ ಇದು. ವಾಸ್ತವ ಮತ್ತು ಈ ದೇಸಿ ಶಕ್ತಿಯಿಂದಲೇ ರೂಪಿತವಾದ್ದು. ಹಾಗಾಗಿ ಇದು ತುಂಬ ಕಷ್ಟ ಇದು. ಮೈಸೂರಿಂದ ಬೆಂಗಳೂರವರೆಗೆ ಹೋಗ್ತೀರಿ ಶೂಟಿಂಗ್ ಇದ್ದಾಗೆಲ್ಲ, ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಅಂತ? ಚೆನ್ನಾಗಿದೆ ನಿನ್ನ ಪ್ರಶ್ನೆಗಳು. ವಿಶೇಷವಾಗಿ ಈ ಪ್ರಶ್ನೆ ಇದೆಯಲ್ಲ, ಪ್ರತಿದಿನ ಬೆಳಗ್ಗೆ 5:15 ಹೇಳ್ತೀನಿ ಕೇಳ್ತೀನಿ. ಒಂದು 6 ಗಂಟೆ ಅಷ್ಟೊತ್ತಿಗೆ ಎಲ್ಲ ನನ್ನ ಮುಖಮಾರ್ಜನೆಗಳು, ಮಿಕ್ಕಿದ ಕೆಲಸಗಳೆಲ್ಲ ಮುಗಿಸ್ಕೊಂಡು 6:15 ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಒಳಗೆ ರೆಡಿ ಆಗಿಬಿಟ್ಟು ನಾನು ಕಾರಲ್ಲಿ ಬಿಡ್ತೀನಿ. ಎಲ್ಲ ಇವತ್ತಿನ ಈ ರೋಡು ರಿಪೇರಿ ನಡ್ತಾ ಇರೋದು ಎಲ್ಲ ಮಾಡ್ತಾ ಇರೋದ್ರಿಂದ 9 ಗಂಟೆ ಅವ್ರು ಹೇಳಿದ ಟೈಮ್ಗೆ, ಸರ್ 9 ಗಂಟೆ ಒಳಗೆ ಇದ್ದುಬಿಡ್ತಾರೆ. 9 ಗಂಟೆ ಒಳಗೆ ಅವ್ರು ಹೇಳಿದ್ದು ಎಂಥದೇ ಕಷ್ಟ ಆದರೂ ಇನ್ನೂ 15 ನಿಮಿಷ ಮೊದಲೇ ಇರ್ತೀನಿ. ಅಲ್ಲಿ ಹೋಗಿ ನಿಂತ್ಕೋತೀನಿ, ಅವರು ಕೊಡುವ ಇಡ್ಲಿ ವಡೆ ಅಂತ ತಿಂತೀನಿ. ಶೂಟಿಂಗನ್ನು ಕಂಪ್ಲೀಟಾಗಿ ಒಂಚೂರು ಬೇಗ ಬಿಡಿ, ಅವಾಗ ಬಿಟ್ಕೊಡಿ, ರಜಾ ಕೊಡಿ, ಡೇಟ್ ಚೇಂಜ್ ಮಾಡಿಕೊಡಿ, ವ್ಯವಹಾರನೇ ಇಲ್ಲ ಗೆಳತಿ. ಮುಂದಿನ ತಿಂಗಳಿಗೆ ನವಂಬರ್ಗೆ ನಾನು ಸಿನಿಮಾಕ್ಕೆ ಬಂದು 25 ವರ್ಷ ಆಗುತ್ತೆ ಗೆಳತಿ. ಜನ್ಮದ ಜೋಡಿ ವಾಸ್ ಮೈ ಫಸ್ಟ್ ಫಿಲಮ್. ಜನ್ಮದ ಜೋಡಿ ಕೂಸು ನಾನು. ಅಲ್ಲಿಂದ 25ನೇ ವರ್ಷಕ್ಕೆ ಎಂಟ್ರಿ ಆಗ್ತಾನೆ. 25 ವರ್ಷದಲ್ಲೂ ಓಡಾಡ್ತಾನೆ. ಮತ್ತು ಇಡೀ ದಿನ ಅಲ್ಲಿ ಶೂಟಿಂಗ್ ಮುಗಿಯುತ್ತೆ. ಕೇಳ್ಕೊತೀನಿ, ನಾಳೆ ಎಷ್ಟೊತ್ತಿಗೆ ಸರ್ ಅಂತ ಶೂಟಿಂಗು. ಸರ್ ನಾಳೆ ನಿಮಗೆ ಮಧ್ಯಾಹ್ನ ನೀವು 2 ಗಂಟೆಗೆ ಇದ್ರೆ ಸಾಕು ಅಂತೇನಾರು ಅಂದರೆ ವಾಪಸ್ ಬಂದುಬಿಡ್ತೀನಿ. ಇಲ್ಲ ಸರ್ ನಾಳೆ ಬೆಳಗ್ಗೆ ಮತ್ತೆ ನಿಮ್ಗೆ 7 ಗಂಟೆಗೆ ಸ್ಟಾರ್ಟ್ ಇದೆ ಅಂದರೆ ಉಳ್ಕೋತೀನಿ ಅಲ್ಲೇ. ರಾಜರಾಜೇಶ್ವರಿ ನಗರದಲ್ಲಿ ಒಂದು ಪುಟಾಣಿ ರೂಮು, ಪುಟಾಣಿ ಅಂದರೆ ತೀರಾ 10x10 ಒಂದು ರೂಮು, ಒಂದು ಹಾಸಿಗೆ, ಒಂದಿರ ಅಲ್ಲೇ ಉಳ್ಕೋತೀನಿ. ಅಲ್ಲೇ ಓದ್ಕೋತಾ ಇರ್ತೀನಿ. ಅಲ್ಲೇನು ಟಿ ವಿ ಏನೂ ಇಟ್ಕೊಂಡಿಲ್ಲ, ಪುಸ್ತಕಗಳು ಓದ್ಕೋತೀನಿ. ಎದುರುಗಡೆ ಯಾವುದೋ ಒಂದು ಟೀ ಅಂಗಡಿ ಇದೆ, ಅಲ್ಲಿ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತೀನಿ, ತಿನ್ಕೋತೀನಿ. ಮತ್ತು ಸಂತೋಷವಾಗಿ ಬಂದವರೆಲ್ಲರೂ ಮಾತಾಡಿಸ್ತಾ ಇರ್ತಾರೆ. ಮತ್ತು ವಾಪಸ್ಸು 2 ಬಾಳೆಹಣ್ಣು ತಿಂದ್ರೆ ತಿಂದೆ, ಇಲ್ಲ ಒಂದು ಚಪಾತಿ ತಿಂದ್ರೆ ತಿಂದೆ, ಏನೋ ಹೋಟ್ಲಲ್ಲಿ ಏನು ಸಿಗುತ್ತೆ ಭಾಳ ದೊಡ್ಡ ಅಡುಗೆ ಮಾಡ್ಕೊಳ್ಳೋನಲ್ಲದೆ ಇರೋದ್ರಿಂದ ಅದನ್ನು ತಿನ್ಕೊಂಡು ಮತ್ತೆ ವಾಪಸ್ ಅಲ್ಲೇ ಮಲಗಿ ಶೂಟಿಂಗ್ ಕಂಟಿನ್ಯೂ ಮಾಡ್ತೀನಿ. ಶೂಟಿಂಗ್ ಇವತ್ತು ನಾಳೆ ಇಲ್ಲ ಅಂತ ಗೊತ್ತಾದರೆ ಟಕ್ ಅಂತ ಹೊರಟ್ಬಿಡ್ತೀನಿ ಗೆಳತಿ. ಶೂಟಿಂಗ್ ಇಲ್ಲ ಅಂದರೆ ತಕ್ಷಣ ಹೊರಡ್ತೀನಿ, ವಾಪಸ್ ಇಲ್ಲಿ ಬರ್ತೀನಿ. ನಾನು ಇಲ್ಲಿ ಇಲ್ಲದಿದ್ದಾಗ ನನಗೆ ಯಾವಾಗಲೂ ಅಲ್ಲೊಂದು ಯೋಚನೆ ಆಗ್ತಾನೆ ಇರುತ್ತೆ, ಏನು ಮಾಡ್ತಾರೋ ಅಂತ. ಆದರೆ ಈಗ ನನ್ನ ಜೊತೆ ಮೇಘ ಸಮೀರ ಅಂತ ಭಾಳ ಅದ್ಭುತವಾದ ಆ್ಯಕ್ಟಿಂಗ್ ಟೀಚರ್ ಇದ್ದಾನೆ. ರಾಮು ಅಂತ ಜವಾಬ್ದಾರಿಯಿಂದ ನೋಡ್ಕೊಳ್ಳೋ ಹುಡುಗ ಇದ್ದಾನೆ. ದಿಶಾ ರಮೇಶ್ ನನ್ನ ಜೊತೆ ನಿರಂತರವಾಗಿ ಅಭಿನಯನ ಹೇಳ್ಕೊಡೋ ಕ್ಲಾಸ್ನಲ್ಲಿ ಮತ್ತು ರಂಗಗೀತೆಗಳನ್ನ ಹೇಳ್ಕೊಡೋ ಕ್ಲಾಸ್ನಲ್ಲಿ ತೊಡಗಿಸ್ಕೊಂಡಿದ್ದಾಳೆ. ಆಮೇಲೆ ಬೇರೆ ಬೇರೆ ಭಾಳ ಒಳ್ಳೊಳ್ಳೆ ಡೈರೆಕ್ಟರ್ಗಳು, ತುಂಬ ಒಳ್ಳೆ ಡೈರೆಕ್ಟರು, ನೀನಾಸಮ್ಮು, NSD ರಂಗಾಯಣಿಯಿಂದ ಟ್ರೈನ್ಡ್ ಆದಂಥ ಅನೇಕ ಜನ ಟೀಚರ್ಸ್ಗಳು ಬಂದು ಇಲ್ಲಿ ನಾಟಕವನ್ನು ಡೈರೆಕ್ಟ್ ಮಾಡ್ತಾಯಿದ್ದಾರೆ, ಪಾಠಗಳನ್ನ ಮಾಡ್ತಾ ಇರ್ತಾರೆ. ಅವರೆಲ್ಲರೂ ಜವಾಬ್ದಾರಿಯನ್ನು ಹೆಚ್ಚಿಗೆ ತೊಗೊಂಡಿದ್ದರಿಂದ ನಾನು ಹೊರಗಡೆ ದುಡ್ಕೊಂಬಂದು ಮತ್ತೆ ಇಲ್ಲಿ ಹಾಕೋದಕ್ಕೆ, ಸಾಲವನ್ನು ತೀರಿಸೋದಕ್ಕೆ ಅನುಕೂಲ ಮಾಡ್ಕೊಂಡಿದ್ದೀನಿ.
ಪುಣ್ಯಕ್ಕೆ ಜನ ಇನ್ನೂ ಪ್ರೀತಿ ಮಾಡ್ತಾ ಇದ್ದಾರೆ ನನ್ನನ್ನು. ಭೂಮಿಯಲ್ಲಿ, ರಂಗಭೂಮಿಯಲ್ಲಿ, ಟಿ ವಿನಲ್ಲಿ, ಸಿನಿಮಾದಲ್ಲಿ 3 ಕ್ಷೇತ್ರದಲ್ಲೂ ಉಳಿಸ್ಕೊಂಡಿದ್ದಾರೆ. ಅದು ಸಹಾಯ ಆಗಿದೆ. ಹಾಗಾಗಿ ಈ ಥರ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರ್ತೀನಿ. ಮತ್ತು ಇಲ್ಲ ಅಲ್ಲಿ ಶೂಟಿಂಗ್ ಇಲ್ಲ ಅಂದರೆ ಯಾವುದೋ ಪ್ರೆಸ್ ಮೀಟಲ್ಲೂ ಸಿಗಾಕೊಳ್ಳಲ್ಲ, ಪಾರ್ಟಿಗಳಲ್ಲೂ ಸಿಗಾಕಲ್ಲ. ಡೈರೆಕ್ಟ್ ಇಲ್ಲಿಗೆ ಬಂದು ಮಕ್ಕಳುಗಳಿಗೆ ನಾಟಕದ ತಯಾರಿ ಮತ್ತು ಅವ್ರಿಗೆ ಡಿಪ್ಲೊಮೊ ಕ್ಲಾಸ್ಗೆ ಬೇಕಾದಂಥ ಕ್ಲಾಸ್ಗಳು, ಆಮೇಲೆ ಅವ್ರ ನಟರನ್ನು ಒಬ್ಬನ್ನ ಬೆಳೆಸೋದಕ್ಕೆ ಬೇಕಾದಂಥ ವಾಯ್ಸ್ ಕಲ್ಚರು, ಸ್ಪೀಚು, ಅವನ ಎಕ್ಸ್ಪ್ರೆಷನ್ನು ಮತ್ತು ಅವನ ಬಾಡಿ ಲ್ಯಾಂಗ್ವೇಜು ಮತ್ತು ಅವನಿಗೆ ಬೇಕಾದಂಥ ಬೇರೆ ಬೇರೆ ಅವಯವಗಳನ್ನೆಲ್ಲ ಹೇಳ್ಕೊಡುವಂಥ ಶಾಸ್ತ್ರೀಯ ಪದ್ಧತಿಯ ನಮ್ಮ ಈ ದೊಡ್ಡ ರಂಗಮಂದಿರದಲ್ಲಿ ರೆಡಿ ಮಾಡ್ಕೊಂಡಿದ್ವಿ. ಅದನ್ನು ಮಾಡ್ತಾ ಹೋಗ್ತೀನಿ. ನನಗೆ ಹೆಚ್ಚು ಸಂತೋಷ ಕೊಡೋದು ನಟನನ್ನು ಸೃಷ್ಟಿ ಮಾಡುವಾಗ ಆ ಗಳಿಗೆ. ನಾನು ಈಗಲೂ ನಾನೊಬ್ಬ ಶಕ್ತ ಅನಿಸಿದ್ರೆ, ನಿನ್ನ ಶಕ್ತಿ ಯಾವುದು ಅಂತ ಕೇಳಿದ್ರೆ, ನಟನನ್ನು ತಯಾರಿ ಮಾಡುವಲ್ಲಿ, ಅವನ ಭಾಷೆಯನ್ನು ಬೆಳೆಸೋದ್ರಲ್ಲಿ ನಾನೊಬ್ಬ ಶಕ್ತಿ ಇದೆ. ನಾನೊಬ್ಬ ಅಷ್ಟು ಮಾತ್ರ ಅನ್ಕೋತೀನಿ. ಜನ ನನ್ನ ಎಕ್ಸ್ಟ್ರಾ ಬೋನಸ್ ಆಗಿ ನಟ ಅಂತ ಗುರುತಿಸ್ಕೊಂಡ್ರು. ನಾಟಕಗಳಲ್ಲಿ ನಿರ್ದೇಶಕ ಅಂದರು, ಸಂಘಟಕ ಅಂದರು. ಅದೆಲ್ಲ ಜನ ಕೊಟ್ಟ ಪ್ರೀತಿಯ ಕಾಣಿಕೆ ಅಷ್ಟೇ. ನೀವು ಕಮರ್ಷಿಯಲ್ ಚಿತ್ರಕ್ಕೂ ಓಕೆ ಅಂತೀರಿ, ಬ್ರಿಡ್ಜ್ ಚಿತ್ರಕ್ಕೂ ಸೈ ಅಂತೀರಿ, ಕಲಾತ್ಮಕ ಚಿತ್ರಕ್ಕೂ ಸೈ ಅಂತೀರಿ. ಯಾವ ರೀತಿ ಚೇಂಜ್ ಓವರ್ ಮಾಡ್ಕೋತೀರಾ ಅಂತ? ಗೆಳತಿ, ಭಾಳ ಈ ಕಮರ್ಷಿಯಲ್ ಪಿಕ್ಚರ್ಗೆ ಬಹಳ ಬೇಕು ಅಂತೇನಾರು ಅಂತಂದರೆ ಒಂದಷ್ಟು ಪೋಸ್ಗಳು, ಒಂದಷ್ಟು ಸ್ಟೈಲ್ಗಳು ಮತ್ತು ಒಂದಷ್ಟು ಆ್ಯಕ್ಷನ್ಗಳು, ಒಂದಷ್ಟು ಸುಳ್ಳು, ಒಂದಷ್ಟು ತಟವಟ ಎಲ್ಲ ಬೇಕಾಗುತ್ತೆ. ಬ್ರಿಡ್ಜ್ ಫಿಲಮಲ್ಲಿ ನನಗೆ ತುಂಬ ಇಷ್ಟ ಆಗೋದು ಈ 3ರಲ್ಲಿ ಬ್ರಿಡ್ಜ್ ಫಿಲಮ್. ಕಮರ್ಷಿಯಲ್ ಪಿಕ್ಚರ್ಗಳ ವ್ಯಾಲ್ಯೂ ಮತ್ತು ಆರ್ಟಿಸ್ಟಿಕ್ ಪಿಕ್ಚರ್ಗಳ ಕ್ವಾಲಿಟಿ, ಗುಣಮಟ್ಟ, ಕಂಟೆಂಟ್ ಅಂತ ಏನು ಕರಿತೀವಿ, ಭಾಳ ಕಂಟೆಂಟ್ ಇರುತ್ತೆ. ಅದು ಜನಕ್ಕೆ ತಲುಪುವಂಥ. ಕನ್ನಡದಲ್ಲಿ ಆ ಥರದ ಮಾಡಿದವರು ತುಂಬ ಒಳ್ಳೊಳ್ಳೆ ನಿರ್ದೇಶಕರಿದ್ದಾರೆ. ಅಂದರೆ ಭಾಳ ಒಳ್ಳೆ ಅನೇಕ ಜನರ ಜೊತೆ ಕೆಲಸ ಮಾಡಿದ್ದೀನಿ. ಆ ಬ್ರಿಡ್ಜ್ ಫಿಲಮ್ ನನಗೆ ತುಂಬ ಸಂತೋಷ ಕೊಡುತ್ತೆ. ಯಾಕೆಂದರೆ ಅದು ಜನಕ್ಕೆ ಬೇಕಾದಂಥ ಎಲ್ಲ ಗುಣವಿಶೇಷಗಳನ್ನು ವಾಣಿಜ್ಯತಮವಾಗಿ ಕೊಡ್ತಾ ಇರೋದ್ರಿಂದ ಜನಕ್ಕೆ ಒಂದು ಆಕರ್ಷಕ ಗುಣ ಅದರಲ್ಲಿ ನಿರ್ಮಾಣ ಆಗಿದೆ. ಒಂದು ಆಕರ್ಷಕತೆ ಬೇಕು. ಅದು ಆ ಆಕರ್ಷಕ ಗುಣ ಇದನ್ನು ತುಂಬ ಚೆನ್ನಾಗಿ ಬ್ರಿಡ್ಜ್ ಫಿಲ್ಮಲ್ಲಿ ಫಾರ್ಮ್ ಆಗಿರುತ್ತೆ. ಆಮೇಲೆ ಹೇಳಬೇಕು ಅಂತಿರೋ ಸಂದೇಶವನ್ನು ಭಾಳ ಸ್ಪಷ್ಟವಾಗಿ, ನೇರವಾಗಿ, ನಿಖರವಾಗಿ, ಲೀಲಾಜಾಲವಾಗಿ, ನಗ್ನಗ್ತಾನೆ, ತಮಾಷೆ ಮಾಡ್ತಾನೆ. ಎಲ್ಲ ದೊಡ್ಡ ಹೀರೋಗಳು ಅದ್ಭುತವಾದ ಶಾಟ್ ಇಟ್ಕೊಂಡು ಬ್ಯೂಟಿಫೈ ಆದ ಶಾಟ್ಗಳ ನಡುವೆ ಕತೆ ಹೇಳೋವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ನಂಗೆ ಅದಕ್ಕೆ ಕ್ವಾಲಿಟಿ ಇಷ್ಟ ಆಗುತ್ತೆ. ನನಗೆ ಇನ್ನು ಆರ್ಟಿಸ್ಟಿಕ್ ಫಿಲ್ಮ್ ನಂಗೆ ತುಂಬ ಇಷ್ಟ. ಆದರೆ ಬಹುಶಃ ನನ್ನ ಚರ್ಮದ ಕೊರತೆಯೋ, ಹಿಂಗುಟ್ಬಿಟ್ಟಿದ್ದೀನಲ್ಲ ಅಂತಲೋ, ಅಥವಾ ನನಗೆ ಈ ಭಾಷೆ ನಂಗೆ ಮಾತಾಡೋಕ್ಕಾಗುತ್ತೋ ಇಲ್ವೋ ಅಂತಲೋ ಕರೆಯೋದೇ ಇಲ್ಲ. ಆದರೆ ನನಗೆ ಯಶಸ್ಸು ಸಿಕ್ಕಿದ್ದು ಆರ್ಟಿಸ್ಟಿಕ್ ಫಿಲ್ಮ್. ಇವಾಗ ಬ್ರಿಡ್ಜ್ ಫಿಲ್ಮ್ ಅಂತ ಕರ್ಕೋತೀನಿ, ನಾಗಬಂಡಾರ ನಾನು. ಯಾಕೆಂದರೆ 100 ದಿನ ಓಡಿದ ಪಿಕ್ಚರ್ ಅದು. ಪ್ರಕಾಶ್ ರೈ, ವಿಜಯೇಶ್ ಎಲ್ಲ ಇದ್ದು, ಎಲ್ಲ ದೊಡ್ಡ ನಾಗಾಭರಣ ಇದ್ದು, ಎಲ್ಲ ಕಮರ್ಷಿಯಲ್ನವರೇ. ಆದರೆ ಕತೆ ಹೇಳ್ತಾ ಇದ್ದಿದ್ದು ಮನುಷ್ಯನ ದ್ವಂದ್ವಗಳ ಒಳತೋಟಿ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಕತೆ ಅದು ನಾಗಮಂಡಲ. ಆವಾಗ ಅದು ಬ್ರಿಡ್ಜ್ ಫಿಲಮೇ ಆಯ್ತದು. ಹಾಗೆ ಇನ್ನೊಂದು ಆರ್ಟಿಸ್ಟಿಕ್ ಫಿಲಮ್, ಯಾವುದೋ ಒಂದು ಆರ್ಟ್ ಫಿಲ್ಮ್ ನೀವು ಮಾಡಿದ್ಯಾ ಅಂತ ಕೇಳಿದರೆ ಭಾಳ ಕಮ್ಮಿ ಮಾಡಿದ್ದೀನಿ. ನನಗೆ ಆ ಥರದ ಅವಕಾಶ ಬರಲಿಲ್ಲ. ನನಗೆ ಆ ಥರದ ಅನೇಕ ನೋವುಗಳಿದೆ. ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಾನು ಅವ್ರದ್ದು ಕಡೆ ಪಿಕ್ಚರ್ಗೆ ಸೆಲೆಕ್ಟ್ ಆಗಿದ್ದೆ, ಭಕ್ತಾಂಬರೀಷಕ್ಕೆ ಒಂದು ದೇವತೆ ರೋಲ್ಗೆ ಅಂತ. ನನ್ನ ಫ್ರೆಂಡು ಪ್ರಕಾಶ್ ರಾಜ್ ಮೇವು ಆಹ್ವಾನ ಕೊಟ್ಟಿದ್ದ. ನಾಳಿದ್ದು ಹೋಗಬೇಕು ಅನ್ನೋಷ್ಟರಲ್ಲಿ ವೀರಪ್ಪನ ಅಪಹರಣ ಆಗೋಯ್ತು. ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಗಿರೀಶ್ ಕಾಸರವಳ್ಳಿ ಪಿಕ್ಚರ್ಲ್ಲಿ ಆ್ಯಕ್ಟ್ ಮಾಡಬೇಕು, ಭಾಳ ಕಷ್ಟ ತೊಗೊಂಡು ಏನಾರು ಒಂದು ಅಂತಿದ್ದೆ. ಅವರು ನಾನು ಕಮರ್ಷಿಯಲ್ ಪಿಕ್ಚರ್ ಆ್ಯಕ್ಟರ್ ಆಗ್ಬಿಟ್ಟಿದ್ದೀನಿ, ಮಂಡ್ಯ ರಮೇಶನ್ನ ಎಲ್ಲ ನೋಡ್ಬಿಟ್ಟು ಮಜಾಡಗಿ ಸ್ವಲ್ಪ ಉದ್ದೇಶ ಮಾಡೋನ್ನ ಆರ್ಟ್ ಪಿಕ್ಚರ್ಗೆ ಯಾಕಮ್ಮ ಕರೀತಾರೆ, ಕರೀಲಿಲ್ಲ. ಒಂದಷ್ಟು ದಿನ ಬೇಜಾರು ಮಾಡ್ಕೊಂಡೆ, ಸುಮ್ಮನಾಗ್ಬಿಟ್ಟೆ. ಆದರೆ ಆರ್ಟ್ ಪಿಕ್ಚರ್ನವ್ರು ಯಾರು ಕರೆದಿದ್ರೆ ನಿಜವಾಗ್ಲೂ ನನ್ನ ಕಮರ್ಷಿಯಲ್ ಪಿಕ್ಚರನ್ನ ರೇಟ್ ಬಿಟ್ಟು ಡೇಟು ಅಡ್ಜಸ್ಟ್ ಮಾಡಿಬಿಟ್ಟು ಒಳ್ಳೆ ರೋಲ್ ನಾನು ಅವ್ರಿಗೆ ಮಾಡಿಕೊಡ್ತಿದ್ದೆ. ನಂಗೆ ಧೈರ್ಯ ಇತ್ತು ಆ್ಯಕ್ಟ್ ಮಾಡೋಕ್ಕೆ. ಆದರೆ ಅವ್ರಿಗೆ ಧೈರ್ಯ ಇರಲಿಲ್ಲ. ಹಾಗಾಗಿ ನಾನು ಯಾರೂ ಕರೀಲಿಲ್ಲ. ಬೇಜಾರಿಲ್ಲ, ಹಾಗಂತ ಏನು ಬೇಜಾರಿಲ್ಲ. ನಾನೇನು ಬದುಕ್ತಾ ಇದ್ದೀನಿ ಇದಕ್ಕೆ ಸಂತೋಷ ಪಟ್ಕೊಂಡಿದ್ದೀನಿ. ನಾನು ಅಲ್ಪತೃಪ್ತ ಗೆಳತಿ, ನಾನು ತುಂಬ ಅಲ್ಪತೃಪ್ತ. ನನಗೇನಿದೆ ಇದಕ್ಕಲ್ಲೇ ಸಂತೋಷ ಪಟ್ಕೊಂಡು ಆರಾಮಾಗಿದ್ದೀನಿ. ಇವತ್ತು ನನಗದು ಸಿಗಲಿಲ್ವಲ್ಲ, ನನ್ನ ಶಿಷ್ಯನಿಗೆ ಸಿಕ್ಬಿಡ್ತಲ್ಲ, ನನ್ನ ಸರೀಕನಿಗೆ ಸಿಕ್ಬಿಡ್ತಲ್ಲ, ನನ್ನ ಫ್ರೆಂಡಿಗೆ ಸಿಕ್ಬಿಡ್ತಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಯಾಕೆಂದರೆ ನನ್ನ ಯೋಗ್ಯತೆ ಬಗ್ಗೆ ನನಗೆ ಬಲವಾದ ನಂಬಿಕೆ ಇದೆ. ಮತ್ತು ನಾನು ಕೊಡ್ತಿರುವ ತರಬೇತಿ ಬಗ್ಗೆ ಮತ್ತು ನಾನು ತೆಗೆದುಕೊಂಡ ತರಬೇತಿ ಬಗ್ಗೆ ನನಗೆ ಬಲವಾದ ನಂಬಿಕೆ ಇರೋದ್ರಿಂದ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,